ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಆಶ್ಚರ್ಯ, ಅಯ್ಯೋ ದೇವ್ರೆ, ರಾಜೀನಾಮೆ ಕೊಡಕ್ ಮುಂದಾಗ್ಬಿಟ್ಟಿದಾರಲ್ಲ ಅಂತ. ಆದ್ರೆ 5 ಲೆಕ್ಕಾಚಾರ ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಏನದು 5 ಕಾರಣ? ಮೊದಲನೇ ಕಾರಣ, ಇನ್ನೂ ಟೈಮ್ ಇರಬೇಕಾದ್ರೆ ಯಾರಾದ್ರೂ ರಾಜೀನಾಮೆ ಕೊಡ್ತಾರ? ನರೇಂದ್ರ ಮೋದಿಗೆ ಎದುರ್ಕೊಂಡು, ಈ ಕೇಸ್ಗಳಿಗೆ ಎದುರ್ಕೊಂಡು ರಾಜೀನಾಮೆ ಕೊಡೋದು ಸರಿನಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದ್ರೆ 2025 ಫೆಬ್ರವರಿಗೆ ಚುನಾವಣೆ ಹೇಗಿದ್ರು ಬರುತ್ತೆ, ಆಗ ಚುನಾವಣೆ ಆಗ್ಲೇಬೇಕು. ಆದರೆ ಈಗಲೇ ಒಂದ್ 2-3 ತಿಂಗಳು, ನವೆಂಬರ್ಗೆ ಡಿಸೆಂಬರ್ ಚುನಾವಣೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ಅವರು. ಯಾಕೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದೆ. ಮಹಾರಾಷ್ಟ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಇದೆ. ಸೊ ಈ ಗ್ಯಾಪ್ ಅಲ್ಲಿ ದೆಹಲಿ ಚುನಾವಣೆಯನ್ನು ಮುಗಿಸ್ಕೊಳ್ಬೇಕು ಅನ್ನೋದು ಕೇಜ್ರಿವಾಲ್ ಲೆಕ್ಕಾಚಾರ. ಈ ಕಾರಣಕ್ಕೆ ಜೊತೆಗೆ ಎಎಪಿ ಬಹಳಷ್ಟು ಭ್ರಷ್ಟಾಚಾರವನ್ನ ಆರೋಪವನ್ನ ಫೇಸ್ ಮಾಡ್ತಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಈಗಾಗಲೇ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದಾರೆ, ಬೇಲ್ ಮೇಲಿದ್ದಾರೆ. DCM ಸಿಸೋಡಿಯಾ ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಸೊ ಹೀಗೆ ಆಮ್ ಆದ್ಮಿ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಆಮ್ ಆದ್ಮಿ ಪಾರ್ಟಿ ರೂಪುಗೊಂಡಿದ್ದು ಈಗ ಭ್ರಷ್ಟಾಚಾರದ ಕೂಪದಲ್ಲಿ ಬಿದ್ದು ಒದ್ದಾಡ್ತಿದೆ. ಇದು ದೊಡ್ಡ ನೆಗೆಟಿವ್. ಈ ಕಾರಣಕ್ಕೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ನೆಗೆಟಿವ್ ಇದೆ, ಜಾರ್ಖಂಡ್ ಅಲ್ಲಿ ನೆಗೆಟಿವ್ ಇದೆ. ಸೊ ಆ ಕಡೆ ಬಿಜೆಪಿ ನಾಯಕರು ಕಾನ್ಸಂಟ್ರೇಟ್ ಮಾಡುವಾಗ ದೆಹಲಿ ಚುನಾವಣೆ ಆದ್ರೆ ನಮಗೆ ಲಾಭ ಆಗತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನೊಂದು ಎರಡನೇದು, ಕಳೆದ 11 ವರ್ಷದಿಂದ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅರವಿಂದ್ ಕೇಜ್ರಿವಾಲ್. 11 ವರ್ಷದಿಂದ ಕೇಜ್ರಿವಾಲ್ ದೆಹಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಆಡಳಿತ ವಿರೋಧಿ ಅಲೆ. ಮೊನ್ನೆ ನಡೆದಂತ ಲೋಕಸಭೆ ಚುನಾವಣೆಯಲ್ಲಿ ಆಪ್ 1 ಸ್ಥಾನವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಬಿಜೆಪಿ ಗೆಲ್ತು 7ರಲ್ಲಿ ಕೂಡ. ಸೊ ಲೋಕಸಭೆಯಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು ಆಮ್ ಆದ್ಮಿ ಪಾರ್ಟಿಗೆ. ಈಗೇನಾದ್ರೂ ಮಹಾರಾಷ್ಟ್ರ ಬೇರೆ ರಾಜ್ಯದ ಚುನಾವಣೆ ಜೊತೆ ಚುನಾವಣೆ ಆದರೆ ಅದೊಂದು ಸ್ವಲ್ಪ ಕಡಿಮೆ ಆಗ್ಬಹುದು, ಅಂದ್ರೆ ಗ್ಯಾಪ್ ಅಲ್ಲಿ ಎಲೆಕ್ಷನ್ ಮುಗಿಸೋಣ ಅನ್ನೋ ಲೆಕ್ಕಾಚಾರ ಇದ್ದಂಗೆ ಕಾಣ್ತಾ ಇದೆ. ಇನ್ನೊಂದು, ದೇಶದಲ್ಲಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನಿರೀಕ್ಷಿತ ಪ್ರಮಾಣದ ನಂಬರ್ ಬಂದಿಲ್ಲ. 400 ಪಾರ್ ಬರಲಿಲ್ಲ, 300 ನಿಯರ್ಲೆ ಒದ್ದಾಡ್ಬಿಟ್ರು. ಈ ಕಾರಣಕ್ಕೆ ಕಾಂಗ್ರೆಸ್ ಬಲ ಆಗಿದೆ, ಬಿಜೆಪಿ ಕಳೆದ ಬಾರಿಗಿಂತ ವೀಕ್ ಆಗಿದೆ. ಈ ಸನ್ನಿವೇಶದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ 5 ವರ್ಷ ಗಟ್ಟಿಯಾಗಿ ದೆಹಲಿ ಮುಖ್ಯಮಂತ್ರಿ ಆಗಬಹುದು. ಮುಂದಿನ ಲೋಕಸಭೆ ಚುನಾವಣೆ ವೇಳೆಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹೆಚ್ಚು ಕಮ್ಮಿ ಇರೋದಿಲ್ಲ. ಆ ಟೈಮ್ಗೆ ನಾನು ಪ್ರಧಾನಿ ಸ್ಥಾನದ ಆಕಾಂಕ್ಷಿ ಯಾಕೆ ಆಗ್ಬಾರ್ದು ಅನ್ನೋ ಲೆಕ್ಕಾಚಾರವೂ ಕೂಡ ಕೇಜ್ರಿವಾಲ್ ಇದೆ ಅನ್ನೋದು, ಅಂದ್ರೆ 4ನೇ ಅಂಶ. ಇನ್ನು ಕೇಂದ್ರ ಸರ್ಕಾರ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏರ್ಬಿಟ್ರೆ ಅನ್ನೋ ಆತಂಕ ಕೂಡ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸರಣಿ ಭ್ರಷ್ಟಾಚಾರದ ಆರೋಪ ಮತ್ತೆ ಪ್ರಕರಣಗಳು, ಮುಖ್ಯಮಂತ್ರಿಯೇ ಜೈಲಿನಿಂದ ಸರ್ಕಾರವನ್ನ ರನ್ ಮಾಡ್ತಾ ಇದ್ದದ್ದು, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ದೆಹಲಿಯಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗ್ಬಿಡುತ್ತಾ ಅನ್ನೋ ಆತಂಕ ಕೂಡ ಕೇಜ್ರಿವಾಲ್ಗಿತ್ತು. ಸೊ ಹೀಗಾಗಿ ರಾಷ್ಟ್ರಪತಿ ಆಳ್ವಿಕೆನ ಏರಿ ಒಂದು 6 ತಿಂಗಳಾದ್ಮೇಲೆ ಚುನಾವಣೆ ಮಾಡ್ಲಿಕ್ಕೆ ಹೋದ್ರೆ ಆಗ ಒಂದಷ್ಟು ಹವಾ ಕಡಿಮೆ ಆಗುತ್ತೆ, ಎಎಪಿ ಆಮ್ ಆದ್ಮಿ ಪಾರ್ಟಿಯ ಅಬ್ಬರ ಕಡಿಮೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಮುಂಚಿತವಾಗಿಯೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗೋ ಲೆಕ್ಕಾಚಾರಕ್ಕೆ ಅರವಿಂದ್ ಕೇಜ್ರಿವಾಲ್ ಮುಂದಾಗಿದ್ದಾರೆ ಅನ್ನೋ ಲೆಕ್ಕಾಚಾರ. ಗೊತ್ತಿಲ್ಲ ಇದೆಲ್ಲ ಸಕ್ಸಸ್ ಆಗುತ್ತೋ ಇಲ್ವೋ, ಬಟ್ 11 ವರ್ಷ ಮುಖ್ಯಮಂತ್ರಿ ಆಗಿ ಆಳ್ವಿಕೆ ಮಾಡಿದಂತ ಅರವಿಂದ್ ಕೇಜ್ರಿವಾಲ್ ಸುಮ್ನೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲ್ಲ. ರಾಜಕೀಯವಾಗಿ ಲಾಭದ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ತಾರೆ. ಮೊದಲು ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ಮಾಡ್ತಾರೆ ಪ್ರಥಮ ಬಾರಿಗೆ. ಅವತ್ತು ಚುನಾವಣೆಗೆ ಹೋದಾಗ ಅವ್ರನ್ನ ಜನ ಸೋಲ್ಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ 70 ಸೀಟಲ್ಲಿ 67 ಸೀಟಲ್ಲಿ ಗೆದ್ದಿತ್ತು ಆಮ್ ಆದ್ಮಿ ಪಾರ್ಟಿ, 3 ಬಿಜೆಪಿ, ಕಾಂಗ್ರೆಸ್ 0. ಸೊ ಹೀಗಾಗಿ ಆ ವಿಶ್ವಾಸ ಅವರಲ್ಲಿದೆ, ಬಹುಮತ ಬಂದೇ ಬರುತ್ತೆ ಅಂತ. ಈ ಬಾರಿ ಮತ್ತೊಮ್ಮೆ ದೆಹಲಿ ಗದ್ದಿಗೆಯನ್ನ ಅರವಿಂದ್ ಕೇಜ್ರಿವಾಲ್ ಹಿಡಿದ್ರೆ, ಮತ್ತೆ ಮುಖ್ಯಮಂತ್ರಿ ಆದರೆ ಮುಂದಿನ 4-5 ವರ್ಷಗಳ ಕಾಲ, ಆ ವೇಳೆಗಾಗ್ಲೇ ನರೇಂದ್ರ ಮೋದಿ ಅವರ ನಂತರ ಯಾರು ಪ್ರಧಾನಮಂತ್ರಿ ಅನ್ನೋ ಚರ್ಚೆ, ಅದು ಅಭ್ಯರ್ಥಿ ಅನ್ನೋದಿರುತ್ತೆ. ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ 15 ವರ್ಷ ಆಗಿರುತ್ತೆ. ಜನ 4ನೇ ಬಾರಿಯೂ ಕೂಡ ಕೇಂದ್ರದಲ್ಲಿ ಬಿಜೆಪಿನ ತರ್ತಾರೆ ಅನ್ನೋ ವಿಶ್ವಾಸ ಇಲ್ಲ ಕೇಜ್ರಿವಾಲ್ಗೆ ಮತ್ತೆ ಕಾಂಗ್ರೆಸ್ನವ್ರಿಗೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಮತ್ತೆ ಕಾಂಗ್ರೆಸ್ಸಿಗರು. ಹೀಗಾಗಿ ಈ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನೋ ಉಮೇದಿನಲ್ಲಿ ಕೇಜ್ರಿವಾಲ್ ಇದ್ದಾರೆ. ಹೀಗಾಗಿ ಒಂದ್ 2-3 ತಿಂಗಳು ಮುಂಚಿತವಾಗಿ ಚುನಾವಣೆಗೆ ಹೋಗ್ತಿದ್ದಾರೆ. ಮಹಾರಾಷ್ಟ್ರ, ಜಾರ್ಖಂಡ್ ಕಡೆ ಬಿಜೆಪಿ ಮೈ ಮರೆತಾಗ ದೆಹಲಿ ಗದ್ದುಗೆಯನ್ನ ಮತ್ತೊಮ್ಮೆ ಹತ್ತಬೇಕು ಅನ್ನೋದು ಕೇಜ್ರಿವಾಲ್ ಲೆಕ್ಕಾಚಾರ. ಕೇಜ್ರಿವಾಲ್ ಲೆಕ್ಕಾಚಾರ ವರ್ಕೌಟ್ ಆಗತ್ತಾ? ಮತ್ತೊಮ್ಮೆ ದೆಹಲಿ ಮುಖ್ಯಮಂತ್ರಿ ಆಗ್ತಾರ ಕೇಜ್ರಿವಾಲ್? ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.